ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಕೋಲಾರದಲ್ಲಿ ಕಳೆದ 3 ದಿನಗಳಿಂದ ಭರ್ಜರಿಯಾಗಿ ಮಳೆಯಾಗ್ತಾ ಇದೆ. ಒಂದ್ ಕಡೆ ಮಳೆಯಾಗ್ತಿರೋ ಪರಿಣಾಮವಾಗಿ ಕೆರೆ ಕಟ್ಟೆಗಳು ತುಂಬಿ ಕೊಡಿ ಹರಿತಾ ಇದೆ. ರೈತರಿಗೆ ಒಂದ್ ಕಡೆ ಇದು ಸಂತೋಷ ಕೂಡ ಆಗಿದೆ. ಆದ್ರೆ ಕೋಲಾರ ತಾಲೂಕಿನ ನರಸಾಪುರ ಈ ಒಂದು ಕೆರೆಯ ಭಾಗದಲ್ಲಿ ಹರಿತಕ್ಕಂತ ಕಾಲುವೆ ನೀರು ಇದೀಗ ರೈತರ ಜಮೀನುಗಳಿಗೆ ನುಗ್ಗಿ ಅಪಾರ ಪ್ರಮಾಣದ ಇದೀಗ ಬೆಳೆಗಳು ನಾಶ ಆಗ್ತಾ ಇದೆ. ರೈತನ ಕೈ ಸೇರ್ಬೇಕಾಗಿದ್ದಂತಹ ಬೆಳೆಗಳು ಇದೀಗ ನೀರು ಪಾಲಾಗಿರ್ತಕ್ಕಂಥದ್ದು. ಅದಕ್ಕೆ ಕಾರಣ ಈ ಒಂದು ಕೆಸಿ ವ್ಯಾಲಿ ಯೋಜನೆ ಮೂಲಕ ಹರಿತಾ ಇರತಕ್ಕಂತ ಸಂಸ್ಕರಿಸಿದ ನೀರು. ಹೌದು, ಈ ಒಂದು ನರಸಾಪುರ ಕೆರೆಯಿಂದ ಮುಂದಿನ ಕೆರೆಗಳಿಗೆ ಈ ಒಂದು ಕೆಸಿ ವ್ಯಾಲಿ ಯೋಜನೆಯ ಸಂಸ್ಕರಿಸಿದ ನೀರು ಹರಿಯಲಿಕ್ಕೆ ಒಂದು ದೊಡ್ಡದಾದಂತಹ ಕಾಲುವೆಯನ್ನ ನಿರ್ಮಾಣ ಮಾಡಿದ್ದಾರೆ. ಆದರೆ ಈ ಒಂದು ಕಾಲುವೆ ಅದೆಷ್ಟು ಅವೈಜ್ಞಾನಿಕವಾಗಿದೆ ಅಂತ ಹೇಳಿದ್ರೆ, ಈ ಒಂದು ಕಾಲುವೆ ಪಕ್ಕದಲ್ಲಿರ್ತಕ್ಕಂಥ ಎಲ್ಲಾ ತೋಟಗಳಿಗೆ ಇದೀಗ ನೀರು ನುಗ್ಗಿರ್ತಕ್ಕಂಥದ್ದು. ಹಾಗಾಗಿನೇ ಈ ಒಂದು ಕೆಸಿ ವ್ಯಾಲಿ ಯೋಜನೆಯ ಒಂದು ಕಾಲುವೆಯ ಇದೀಗ ಬಂಡವಾಳ ಇದೀಗ ಬಯಲಾಗಿರ್ತಕ್ಕಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಯಾಕಂತ ಹೇಳಿದ್ರೆ, ನಾವು ಯಾವ್ದಾದ್ರು ಒಂದು ಕೆಲಸವನ್ನ ಮಾಡ್ಬೇಕಂತ ಹೇಳಿದ್ರೆ ಮುಂದಿನ ದಿನಗಳಿಗೂ ಕೂಡ ಅದು ಒಂದು ಅನುಕೂಲಕರವಾಗಿರಬೇಕು. ಹಾಗಾಗಿನೇ ಈ ಒಂದು ಕೆಸಿ ವ್ಯಾಲಿ ಏನು ಯೋಜನೆ ಮಾಡಿರ್ತಕ್ಕಂಥ ಅಧಿಕಾರಿಗಳಿದ್ದಾರೆ, ರೈತರ ಪಕ್ಕದ ತೋಟಗಳಲ್ಲಿ ಏನು ಈ ಒಂದು ಕಾಲುವೆಯನ್ನ ನಿರ್ಮಾಣ ಮಾಡಿದ್ದಾರೆ, ಆ ಒಂದು ಕಾಲುವೆಯ ಎತ್ತರ ಇದೀಗ ಹೆಚ್ಚಿಸಬೇಕಾಗಿದೆ. ಹಾಗಾಗಿನೇ ಈ ಒಂದು ಕಾಲುವೆ ಎತ್ತರವನ್ನು ಮೀರಿ ಇದೀಗ ಈ ಒಂದು ಕಾಲುವೆಯಲ್ಲಿ ನೀರು ಹರಿತಾ ಇದೆ. ಹಾಗಾಗಿನೇ ಅಪಾರ ಪ್ರಮಾಣದ ಈಗ ಬೆಳೆಗಳು ನಾಶವಾಗ್ತಾ ಇದೆ. ಈ ಒಂದು ಬೆಳೆ ನಾಶ ಆಗ್ತಾ ಇರತಕ್ಕಂಥದ್ದು ಇದು ಮೊದಲೇನಲ್ಲ, ಕಳೆದ 2 ವರ್ಷದಿಂದ ಈ ರೀತಿಯಾಗಿ ಒಂದು ಸಮಸ್ಯೆ ಇರತಕ್ಕಂಥದ್ದು. ಹಾಗಾಗಿನೂ ಕೂಡ ಈ ಒಂದು ಅಧಿಕಾರಿಗಳು ಈ ಒಂದು ಕಾಲುವೆ ಎತ್ತರವನ್ನ ಒಂದು ಹೆಚ್ಚು ಮಾಡ್ತಕ್ಕಂಥ ಕೆಲಸವನ್ನ ಮಾಡಿಲ್ಲ. ಅದರ ಪರಿಣಾಮವಾಗಿ ಇದೀಗ ಕಳೆದ 3 ದಿನಗಳಿಂದ ಕೋಲಾರದಲ್ಲಿ ಏನು ದೊಡ್ಡ ಮಟ್ಟದಲ್ಲಿ ಒಂದು ಮಳೆ ಆಗ್ತಾ ಇದೆ. ಹಾಗಾಗಿನೇ ಒಂದು ನರಸಾಪುರ ಕೆರೆಯಿಂದ ಈ ಒಂದು ದಿನ್ನೆ ಹೊಸಳ್ಳಿ ಮಾರ್ಗವಾಗಿ ಒಂದು ಹೋಗ್ತಕ್ಕಂತ ಕಾಲುವೆನಿದೆ. ಆ ಒಂದು ಕಾಲುವೆಯ ಪಕ್ಕದ ಎಲ್ಲಾ ಒಂದು ತೋಟಗಳಿಗೆ ನೀರು ನುಗ್ಗಿರ್ತಕ್ಕಂಥದ್ದು. ಹಾಗಾಗಿನೇ ಪರಿಣಾಮವಾಗಿ ಸುಮಾರು 1,000 ಎಕರೆಗೂ ಹೆಚ್ಚು ಒಂದು ಪ್ರದೇಶದ ಒಂದು ತರಕಾರಿ ಬೆಳೆಯಲ್ಲಿರ್ತಕ್ಕಂಥ ಒಂದು ಜಮೀನು ಇದೀಗ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಪ್ರಮುಖವಾಗಿ ಒಬ್ಬ ರೈತನನ್ನ ಮಾತಾಡ್ಸಿದ್ವಿ. ಆ ರೈತನ ಸಂಕಷ್ಟ ಹೇಗಿದೆ ಅಂತ ಹೇಳಿದ್ರೆ, ಕೊತ್ತಂಬರಿಯನ್ನ ಈಗಾಗಲೇ ಆ ರೈತ ಬೇರೊಬ್ಬ ದಳ್ಳಾಳಿಗೆ ಮಾರಾಟವನ್ನು ಮಾಡಿದ್ದಾನೆ. ಆದ್ರೆ ಆ ಒಂದು ದಳ್ಳಾಳಿ ಏನು ಇವತ್ತು ಅಡ್ವಾನ್ಸ್ ಅನ್ನ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಆದ್ರೆ ಏನು ಕಳೆದ ರಾತ್ರಿ ಸುರಿದಂತಹ ಮಳೆಗೆ ಇದೀಗ ಸಂಪೂರ್ಣವಾಗಿ ಆ ಒಂದು ಕೊತ್ತಂಬರಿ ಬೆಳೆ ಇದೀಗ ನಾಶ ಆಗಿರ್ತಕ್ಕಂಥದ್ದು. ಹಾಗಾಗಿ ಆ ರೈತನಿಗೆ ಕಂಪ್ಲೀಟ್ ಆಗಿ ಇದೀಗ ನಿರಾಸೆ ಕೂಡ ಆಗಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ, ಕಳೆದ ಒಂದು 70-80 ದಿನಗಳಿಂದ ಆ ಒಂದು ಕೊತ್ತಂಬರಿ ಬೆಳೆಯನ್ನ ಆ ಒಂದು ರೈತ ಆರೈಕೆ ಮಾಡಿದ್ದ. ಇನ್ನೇನು 2 ದಿನದಲ್ಲಿ ನನಗೆ ದುಡ್ಡು ಬರುತ್ತೆ ಕೈಗೆ ಅಂತಕ್ಕಂಥ ಒಂದು ಆಸೆಯನ್ನು ಇಟ್ಕೊಂಡಿದ್ದ. ಆ ಆಸೆ ಈಗ ಸಂಪೂರ್ಣ ಇದೀಗ ನೀಲುಪಾರಾಗಿರ್ತಕ್ಕಂಥದ್ದು. 1,000 ಎಕರೆಗೂ ಹೆಚ್ಚಿನ ಪ್ರದೇಶದಲ್ಲಿ ಇದೀಗ ತರಕಾರಿ ಬೆಳೆಗಳು ನಾಶ ಆಗಿರೋ ಪರಿಣಾಮವಾಗಿ ಏನು ಬಹಳಷ್ಟು ರೈತರು ತರಕಾರಿ ಬೆಳೆಗಳನ್ನ ನಂಬಿಕೊಂಡು ಜೀವನವನ್ನು ಮಾಡ್ತಾ ಇದ್ರು. ಈ ಒಂದು ತರಕಾರಿ ಬೆಳೆಗಳು ಇದೀಗ ನಾಶ ಆಗಿದೆ. ಹಾಗಾಗಿನೇ ಇದಕ್ಕೆ ಏನು ಪೂರ್ಣ ಕಾರಣ ಇದಕ್ಕೆ ಏನು ಸಣ್ಣ ನೀರಾವರಿ ಇಲಾಖೆ ಮತ್ತೆ ಕೆಸಿ ವ್ಯಾಲಿ ಇಲಾಖೆ ಅಧಿಕಾರಿಗಳು. ಹಾಗಾಗಿನೇ ನಮಗೆ ಆ ಒಂದು ಬೆಳೆ ನಷ್ಟವನ್ನ ಸಣ್ಣ ನೀರಾವರಿ ಇಲಾಖೆ ಮತ್ತೆ ಕೆಸಿ ವ್ಯಾಲಿ ಇಲಾಖೆ ಅಧಿಕಾರಿಗಳೇ ಒಂದು ತುಂಬಿಕೊಡ್ಬೇಕು ಅಂತಕ್ಕಂಥ ಒತ್ತಾಯವನ್ನ ಇದೀಗ ರೈತರು ಮಾಡಿರ್ತಕ್ಕಂಥದ್ದು. ಒಂದು ನರಸಾಪುರ ಕೆರೆಯಿಂದ ದಿನ್ನೆ ಹೊಸಳ್ಳಿ ಮಾರ್ಗವಾಗಿ ಸುಮಾರು ಕಿಲೋಮೀಟರ್ ದೂರದಲ್ಲಿ ಈ ಒಂದು ಕೆಸಿ ವ್ಯಾಲಿ ಯೋಜನೆಯ ಒಂದು ನೀರಿನ ಕಾಲುವೆಯನ್ನು ಮಾಡಿರ್ತಕ್ಕಂಥದ್ದು. ಅವೈಜ್ಞಾನಿಕವಾಗಿ ಈ ಒಂದು ನೀರಿನ ಕಾಲುವೆಯ ನಿರ್ಮಾಣ ಪರಿಣಾಮವಾಗಿ ಇದೀಗ ರೈತರ ತೋಟಗಳಿಗೆ ಒಂದು ನೀರು ನುಗ್ತಾ ಇದೆ. ಹಾಗಾಗಿನೇ ಈ ಒಂದು ಕಾಲುವೆ ಎತ್ತರವನ್ನ ಹೆಚ್ಚು ಮಾಡಬೇಕು ಅಂತಕ್ಕಂಥ ಒಂದು ಬೇಡಿಕೆ ಕೂಡ ಇರ್ತಕ್ಕಂಥದ್ದು. ಅದರ ಪರಿಣಾಮವಾಗಿ ಇದೀಗ ಏನು ಪಕ್ಕದಲ್ಲಿ ಬರ್ತಕ್ಕಂಥ 100 ಎಕರೆಯ ಒಂದು ಬೆಳೆಗಳು ಇದೀಗ ಸಂಪೂರ್ಣ ನೀರಿನಲ್ಲಿ ಇದೀಗ ಜಲಾವೃತ ಆಗಿರ್ತಕ್ಕಂಥದ್ದು. ಹಾಗಾಗಿನೇ ರೈತರು ಇದೀಗ ಸಂಕಷ್ಟಕ್ಕೆ ಸಿಲುಕಿದ್ದು. ಏನು ತಾವು ಏನು ಬೆಳೆಗಳನ್ನ ಬೆಳೆಯೋದಕ್ಕೆ ಬಹಳಷ್ಟು ಸಾಲಗಳನ್ನು ಕೂಡ ರೈತರು ಮಾಡ್ಕೊಂಡಿದ್ದಾರೆ. ಇದೀಗ ಏನು ಕೈಗೆ ಸಿಗ್ಬೇಕಾಗಿರ್ತಕ್ಕಂಥ ಬೆಳೆಗಳ ಒಂದು ಇಳುವರಿ ಇದೀಗ ಸಂಪೂರ್ಣ ಇದೀಗ ನೀರಿನಲ್ಲಿ ಕೊಚ್ಚಿ ಹೋಗಿರ್ತಕ್ಕಂಥದ್ದು. ಹಾಗಾಗಿನೇ ನಮಗೆ ಆಗಿರ್ತಕ್ಕಂಥ ನಷ್ಟವನ್ನ ಸರ್ಕಾರ ತುಂಬಿಕೊಡ್ಬೇಕು. ಜೊತೆಗೆ ಕೆಸಿ ವ್ಯಾಲಿ ಇಲಾಖೆ ಅಧಿಕಾರಿಗಳು ಈ ಒಂದು ಏನು ನೀರು ಹರಿತಕ್ಕಂಥ ಕಾಲುವೆ ಎತ್ತರವನ್ನ ಹೆಚ್ಚು ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಯ ಕೂಡ ಇರ್ತಕ್ಕಂಥದ್ದು. ಮಳೆ ಆಗಿರೋದ್ರಿಂದ ಭಾರಿ ಪ್ರಮಾಣದಲ್ಲಿ ಮಳೆ ಆಗಿದೆ. ಮಳೆ ಆಗಿರೋದ್ರ ಪ್ರಕಾರವಾಗಿ ಕೆಸಿ ವ್ಯಾಲಿ ಅವರು ನರಸಾಪುರದ ಕೆರೆಗೆ 11 ಕೆರೆ ನೀರು ಬರ್ತದೆ. 11 ಕೆರೆ ನೀರು ಇದ್ಕೊಂಡು ಕೆಸಿ ವ್ಯಾಲಿ ಅವರು ಯಾವುದೇ ಕಾರಣಕ್ಕೂ ಮುನ್ಸೂಚನೆವಾಗಿ ಹವಾಮಾನ ಮುನ್ಸೂಚನೆ ತಗೊಂಡು ಬೇರೆ ಕಡೆನ ನೀರು ಫ್ಲೋ ಮಾಡಬೇಕಾಗಿತ್ತು. ಇವ್ರು ಕಟ್ಟಿರೋ ಕಾಲುವೆ ಸಾಲದಿರ ಇರೋದ್ರಿಂದ ನೀರು ಓವರ್ ಫ್ಲೋ ಆಗಿ ಎಲ್ಲ ರೈತರ ತೋಟಗಳ ಮೇಲೆ ನುಗ್ಗಿದೆ. ಇದುವರೆಗೂ 3 ಸತಿ ನಾವು ಇದೇ ಥರ ಆಗಿದೆ. ಯಾವುದೇ ಕಾರಣಕ್ಕೂ ರೈತರಿಗೆ ಸಣ್ಣ ನೀರಾವರಿಯಿಂದ ನಮ್ಗೆ ಸಹಾಯ ಕೊಟ್ಟಿಲ್ಲ. ಇವಾಗ ಕೇಳಿದ್ರೆ ಅವ್ರು ನೀವು ಯಾರು ಕೊಳ್ತೀರ ಹೇಳ್ರಿ ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ಇಂಟಿಮೇಷನ್ ಕೊಟ್ಟರೆ 6 ತಿಂಗಳಿಗೆ ಒಬ್ಬೊಬ್ರು ಚೇಂಜ್ ಆಗ್ತಾರೆ. ಚೇಂಜ್ ಆಗಿದ್ದ ಪ್ರಕಾರವಾಗಿ ನಾವು ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅಂತೇಳಿ ಅವಹೇಳನೆ ಮಾಡಿ ರೈತರನ್ನ ಒಂದು ಸ್ವಲ್ಪ ನಾಶ ಮಾಡೋದಕ್ಕೆ ಅವರೇ ಕಾರಣ ಅಂತ ನಾನು ಹೇಳ್ತೀನಿ ಸರ್. ಈಗ ಸದ್ಯಕ್ಕೆ ರಾಗಿ ತೊಗರಿ ಅವರೆ ಕ್ಯಾಪ್ಸಿಕಮ್ಮು ಟೊಮೊಟೊ ಬೀನ್ಸು ಎಲ್ಲ ತೋಟಗಾರಿಕೆ ಬೆಳೆನೂ ಸರ್ ಎಲ್ಲ 500 ಎಕರೆ ಏನಿದೆ ಕಾನೇನಲ್ಲಿ
ಈ ಕುಷ್ಕಿ ಬೈಲು ಏನಿದೆಯೋ ಪೂರ್ತಿ ಎಲ್ಲನೂ ನಾಶ ಆಗಿದೆ. KC ವ್ಯಾಲಿಯವರಂತೂ ಇದುವರೆಗೂ ಸ್ಥಳ ಪರಿಶೀಲನೆ ಮಾಡಲೇ ಇಲ್ಲ. ಸ್ಥಳಕ್ಕೆ ಕೋಲಾರ ತಹಶೀಲ್ದಾರ್ ನಯನ ಅವರು ಕೂಡ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಸುಮಾರು 100 ಎಕರೆಯಲ್ಲಿ ಈಗಾಗಲೇ ಬೆಳೆ ಕೂಡ ನಾಶ ಆಗಿದೆ. ಕಂಪ್ಲೀಟ್ ಆಗಿ ಈ ಒಂದು ಬೆಳೆ ನಾಶ ಆಗಿರೋ ಪರಿಣಾಮವಾಗಿ ಮತ್ತಷ್ಟು 2-3 ದಿನಗಳ ಕಾಲ ಕೋಲಾರದಲ್ಲಿ ಮಳೆಯಾಗುವಂತಹ ಒಂದು ಸಾಧ್ಯತೆ ಕೂಡ ಇದೆ. ಹಾಗಾಗಿನೇ ಈ ಒಂದು ಮಳೆಯ ನಿಂತ ಮೇಲೆ ಈ ಒಂದು ಬೆಳೆಗಳ ಒಂದು ಎಷ್ಟು ನಾಶವಾಗಿದೆ ಅಂತಕ್ಕಂಥ ಒಂದು ಪ್ರಮಾಣವನ್ನ ಸರ್ವೆ ಮಾಡಿ ಸರ್ಕಾರಕ್ಕೆ ಒಂದು ಮಾಹಿತಿಯನ್ನು ಕೂಡ ಕೊಡೋದಾಗಿ ಇದೀಗ ಕೋಲಾರ ತಹಶೀಲ್ದಾರ್ ಅವರು ಕೂಡ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಕೋಲಾರದಲ್ಲಿ ಕಳೆದ 3 ದಿನಗಳಿಂದ ಭರ್ಜರಿಯಾಗಿ ಮಳೆಯಾಗ್ತಾ ಇದೆ. ಈಗಾಗಲೇ ಕೆರೆಕಟ್ಟೆಗಳು ಕೋಡಿ ಕೂಡ ಹರಿತಾ ಇದೆ. ಅದೊಂದು ಕಡೆ ಸಂತೋಷದ ವಿಚಾರವಾದ, ಮತ್ತೊಂದು ಕಡೆ ಇನ್ನು ರೈತರಿಗೆ ಏನು KC ವ್ಯಾಲಿ ಯೋಜನೆಯ ಒಂದು ನೀರು ಹರಿತಾ ಇದೆ, ಆ ಒಂದು ಕಾಲುವೆಯಿಂದ ಇದೀಗ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಹರಿದು ರೈತರ ಒಂದು ತೋಟಗಳಿಗೆ ನುಗ್ತಾ ಇದೆ. ಹಾಗಾಗಿನೇ ಬಹಳಷ್ಟು ಈಗ ಬೆಳೆ ಕೂಡ ನಾಶ ಆಗಿರ್ತಕ್ಕಂಥದ್ದು. ಇದಕ್ಕೆ KC ವ್ಯಾಲಿ ಇಲಾಖೆ ಅಧಿಕಾರಿಗಳು ಒಂದು ಏನು ಪರಿಹಾರವನ್ನ ಕಟ್ಟಿಕೊಡ್ಬೇಕು ಅಂತಕ್ಕಂಥ ಒತ್ತಾಯ ಇದೀಗ ರೈತರದ್ದಾಗಿದೆ. ರಘುರಾಜ್, ನ್ಯೂಸ್ 18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.